ಬಹುಪಾಲು ವರ್ಷಗಳ ಹಿಂದೆ ಭಾರತದ ದಕ್ಷಿಣ ಭಾಗದಲ್ಲಿ ಶಿವರಾಜ ಎಂಬ ಧರ್ಮನಿಷ್ಠ ರಾಜನೊಬ್ಬನಿದ್ದ. ಅವನು ತನ್ನ ಪ್ರಜೆಗಳನ್ನು ಮಕ್ಕಳಂತೆ ನೋಡುತ್ತಿದ್ದ. ರಾಜ್ಯದಲ್ಲಿ ಎಲ್ಲೆಡೆ ಸಮೃದ್ಧಿ ಇತ್ತು. ಹಸಿರು ಹೊಲಗಳು, ಹರಿಯುವ ನದಿಗಳು, ಸಂತೋಷದಿಂದ ಬದುಕುತ್ತಿರುವ ಜನರು, ಎಲ್ಲವೂ ಶಾಂತಿಯುತವಾಗಿತ್ತು. ಒಂದು ದಿನ ಆಕಾಶವೇ ಕುಪ್ಪಳಿಸಿದಂತೆ ರಾಜ್ಯದ ಮೇಲೆ ಬರಗಾಲ ಬಂತು. ನದಿಗಳು ಒಣಗಿದವು, ಬೆಳೆ ಬೆಳೆಯಲಿಲ್ಲ, ಜನರು ಹಸಿವಿನಿಂದ ನರಳತೊಡಗಿದರು. ರಾಜ್ಯದ ಸ್ಥಿತಿಯನ್ನು ತಿಳಿದು ಶಿವರಾಜನು ತಕ್ಷಣವೇ ತುರ್ತು ಸಭೆ ಕರೆದ. ಎಲ್ಲಾ ಮಂತ್ರಿಗಳು, ಯೋಧರು ಮತ್ತು ಹಿರಿಯರು ಚಿಂತೆಯಿಂದ ಸಭೆಯಲ್ಲಿ ಸೇರಿದರು. ಅಲ್ಲಿ ಒಬ್ಬ ವೃದ್ಧ ಜ್ಯೋತಿಷಿ ಎದ್ದು ಹೇಳಿದನು, ಮಹಾರಾಜನೇ, ಈ ಬರ ಶಾಪದ ಫಲಿತಾಂಶ. ತೀರ್ಥ ಸ್ಥಳದಲ್ಲಿ ಪುಣ್ಯ ಆಚಾರ ತಪ್ಪಿದೆಯಂತೆ. ಅದನ್ನು ಸರಿಪಡಿಸಿದರೆ ಮಳೆ ಸುರಿಯಬಹುದು. ಶಿವರಾಜನು ಯೋಧರೊಂದಿಗೆ ಆ ಪವಿತ್ರ ತೀರ್ಥದ ಕಡೆ ಪ್ರಯಾಣ ಆರಂಭಿಸಿದನು. ಕಾಡು, ಬೆಟ್ಟ, ನದಿಗಳನ್ನು ದಾಟಿ ಪವಿತ್ರ ಗುಹೆಯವರೆಗೆ ತಲುಪಿದರು. ಆ ಗುಹೆ ಶಾಂತಿಯ ತಾಣವಾಗಿತ್ತು. ಬಿಳಿ ಹಕ್ಕಿ ಕಲ್ಲಿನ ಮೇಲೆ ಕುಳಿತುಕೊಂಡಿತ್ತು. ಒಳಗೆ ಪ್ರಾಚೀನ ದೇವತೆಯ ಮೂರ್ತಿ, ಪವಿತ್ರ ಹವಾಮಾನ ಇತ್ತು. ಶಿವರಾಜನು ಧ್ಯಾನಸ್ಥನಾಗಿ ಪೂಜೆ ಪ್ರಾರಂಭಿಸಿದ. ದೀಪ ಬೆಳಗಿ, ಹೂ ಅರ್ಪಿಸಿ ಪ್ರಾರ್ಥನೆ ಮಾಡುತ್ತಿದ್ದ. ನಂಬಿಕೆಯಿಂದ ತುಂಬಿದ ಅವನ ಹೃದಯ ಮಂತ್ರಪೂರ್ವಕವಾಗಿ ಶುದ್ಧವಾಯಿತು. ಅಚ್ಚರಿಯೆಂದರೆ ಆಗಲೇ ಆಕಾಶದಲ್ಲಿ ಮೋಡ ಕವಿದು ಭಾರೀ ಮಳೆ ಸುರಿಯಲು ಪ್ರಾರಂಭವಾಯಿತು. ನದಿಗಳು ಮತ್ತೆ ಹರಿಯಲಾರಂಭಿಸಿತು, ಬೆಳೆ ಬೆಳೆದವು, ಜನತೆ ನಗಿದರು. ಅರಮನೆಯ ಮೇಲ್ಚಾವಣಿಯಿಂದ ರಾಜ್ಯವನ್ನು ನೋಡಿ ನಗುತ್ತಿರುವ ಶಿವರಾಜ ತನ್ನ ನಂಬಿಕೆ, ಧೈರ್ಯ ಮತ್ತು ಪ್ರಜಾಪ್ರೇಮದಿಂದ ರಾಜಕೀಯವನ್ನು ಪುನಃ ಜೀವಂತಗೊಳಿಸಿದ್ದ.